ರಾಜ್ಯಸಭೆಯಲ್ಲಿ ಎಚ್.ಡಿ. ದೇವೇಗೌಡರ ಪವರ್ಫುಲ್ ಭಾಷಣ, ಭಾವನಾತ್ಮಕ ಭಾಷಣ ಮಾಡಿದ ಕರ್ನಾಟಕದ ಮಣ್ಣಿನ ಮಗ. ಇದೇ ತನ್ನ ಕೊನೆಯ ಭಾಷಣ ಅಂದಿದ್ದೇಕೆ ಮಾಜಿ ಪ್ರಧಾನಿ? ಇದೇ ಈ ಹೊತ್ತಿನ ವಿಶೇಷ ದೇವ ಭಾಷಣ. ನಾನು ಪ್ರಭುದೇವ. ರಾಜ್ಯದ ಹಿರಿಯ ನಾಯಕ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ರಾಜ್ಯಸಭೆಯಲ್ಲಿ ಪವರ್ಫುಲ್ ಭಾಷಣ ಮಾಡಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿಯನ್ನ ಕೊಂಡಾಡಿದ ಹಿರಿಯ ನಾಯಕ ರಾಜ್ಯಸಭೆಯ ಗಮನ ಸೆಳೆದಿದ್ದಾರೆ. ಜೊತೆಗೆ ಭಾವನಾತ್ಮಕವಾಗಿ ಮಾತನಾಡಿದ ಮಾಜಿ ಪ್ರಧಾನಿಗಳು ಇದೇ ತನ್ನ ಕೊನೆಯ ಭಾಷಣ ಅಂದುಬಿಟ್ಟಿದ್ದಾರೆ. ಕರ್ನಾಟಕದ ಮಣ್ಣಿನ ಮಗನ ಭಾಷಣದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೇವೇಗೌಡರು, ಎಚ್.ಡಿ. ದೇವೇಗೌಡರು ಕರ್ನಾಟಕ ಹಿರಿಯ ನಾಯಕ ಹಾಗೂ ಭಾರತದ ಮಾಜಿ ಪ್ರಧಾನಿ. 92ರ ಇಳಿ ವಯಸ್ಸಲ್ಲೂ ಇನ್ನೂ ಚುರುಕಾಗಿರೋ ದೇವೇಗೌಡರು ಈಗಲೂ ಸಹ ಸಮರ್ಥವಾಗಿ ಮಾತಾಡ್ತಾರೆ. ರಾಜ್ಯದ ನೆಲ ಜಲದ ವಿಷಯ ಬಂದಾಗ ಹಿಂದು ಮುಂದು ನೋಡದೆ ಅಬ್ಬರಿಸ್ತಾರೆ. ಇದೇ ಕಾರಣಕ್ಕೆ ಎಚ್.ಡಿ. ಅವರನ್ನ ಮಣ್ಣಿನ ಮಗ ಅಂತಲೇ ಕರೀತಾರೆ. ಇಂತಹ ದೇವೇಗೌಡರು ಫೆಬ್ರವರಿ 4ರಂದು ರಾಜ್ಯಸಭೆಯಲ್ಲಿ ಭಾವನಾತ್ಮಕ ಭಾಷಣ ಮಾಡಿದ್ದಾರೆ. ಜೊತೆಗೆ ಇದೇ ತನ್ನ ಕೊನೆಯ ಭಾಷಣ ಅಂದಿದ್ದಾರೆ ಈ ಹಿರಿಯ ನಾಯಕ. ದೇಶದ ಆರ್ಥಿಕ ಸ್ಥಿತಿಯ ಬಗ್ಗೆ ಪ್ರಸ್ತಾಪಿಸುವ ಮೂಲಕ ದೇವೇಗೌಡರು ತಮ್ಮ ಭಾಷಣ ಆರಂಭಿಸಿದ್ರು. ಭಾರತದ ಆರ್ಥಿಕ ಸ್ಥಿತಿಯ ಬಗ್ಗೆ ಪ್ರಸ್ತಾಪಿಸಿ ಭಾಷಣ ಆರಂಭ. 11 ವರ್ಷಗಳಿಂದ ಭಾರತದ ಆರ್ಥಿಕತೆ ಉತ್ತಮವಾಗಿದೆ ಎಂದ ಎಚ್.ಡಿ. ದೇವೇಗೌಡರು. ಎಚ್.ಡಿ. ದೇವೇಗೌಡರು ಕರ್ನಾಟಕದ ಹಾಸನದ ಹೆಮ್ಮೆಯ ಮಣ್ಣಿನ ಮಗ, ಜೊತೆಗೆ ಭಾರತದ ಮಾಜಿ ಪ್ರಧಾನಿ ಕೂಡ. ಇಂತಹ ಮಾಜಿ ಪ್ರಧಾನಿ ದೇವೇಗೌಡರು 92ರ ಇಳಿ ವಯಸ್ಸಲ್ಲೂ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಕರ್ನಾಟಕವನ್ನ ಸಮರ್ಥವಾಗಿ ಪ್ರತಿನಿಧಿಸುತ್ತಿದ್ದಾರೆ. ಈಗ ರಾಜ್ಯಸಭೆಯಲ್ಲಿ ಪವರ್ಫುಲ್ ಭಾಷಣ ಮಾಡಿರೋ ಎಚ್.ಡಿ. ದೇವೇಗೌಡರು ತಮ್ಮ ಕರಾರುವಕ್ಕ ಮಾತಿನ ಶೈಲಿಯಿಂದ ದೇಶದ ಗಮನ ಸೆಳೆದಿದ್ದಾರೆ. ಮೊದಲಿಗೆ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಗಮನ ಸೆಳೆಯುವ ಮೂಲಕ ಎಚ್.ಡಿ. ತಮ್ಮ ಮಾತು ಆರಂಭಿಸಿದ್ರು. ತಮ್ಮ ಭಾಷಣ ಆರಂಭಿಸಿದ ದೇವೇಗೌಡರು ಜಾಗತಿಕ ಸ್ಥಿತ್ಯಂತರಗಳ ನಡುವೆ ಕೂಡ ಕಳೆದ 11 ವರ್ಷಗಳಿಂದ ಭಾರತದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಎಂದರು. ಅದು ನಿಜ ಕೂಡ. ಕಳೆದ ಕೆಲ ಸಮಯದಿಂದ ಜಗತ್ತಿನ ಬಲಾಢ್ಯ ಆರ್ಥಿಕತೆಗಳು ಅಂತ ಅನ್ನಿಸಿಕೊಂಡ ದೇಶಗಳ ಸ್ಥಿತಿಯೇ ಡೋಲಾಯಮಾನವಾಗಿದೆ. ಆದರೆ ಭಾರತ ಸರ್ಕಾರ ಕೈಗೊಂಡ ಅನೇಕ ಕ್ರಮಗಳಿಂದ ದೇಶದ ಆರ್ಥಿಕ ಸ್ಥಿತಿ ಸುಭದ್ರವಾಗಿದೆ. ಇದನ್ನೇ ಮಾಜಿ ಪ್ರಧಾನಿಗಳು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಮಾತಾಡುತ್ತಿದ್ದ ದೇವೇಗೌಡರು ಅನೇಕ ಸವಾಲುಗಳ ನಡುವೆ ಕೂಡ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರೋ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಜೊತೆಗೆ ಹಣದುಬ್ಬರವನ್ನ ಕೂಡ ಭಾರತ ನಿಯಂತ್ರಣದಲ್ಲಿಟ್ಟಿದೆ ಅನ್ನೋ ಮೂಲಕ ಕೇಂದ್ರ ಸರ್ಕಾರದ ಕ್ರಮಗಳನ್ನ ಶ್ಲಾಘಿಸಿದ್ರು. The economic foundation of this country has grown significantly stronger. Despite various global crises, India has remained. Please, Honorable H.D. Devgowda ji is speaking. Please. The fastest growing major economy in the world. India has further improved its record in keeping inflation under control. ದೇವೇಗೌಡರು ಅಂದ್ರೆ ಒಂದು ಗತ್ತು. ದೇವೇಗೌಡರು ಅಂದ್ರೆ ಹೋರಾಟಕ್ಕೆ ಹೆಸರಾದ ನಾಯಕ. ಇಂತಹ ಹೋರಾಟ ಮನೋಭಾವದ ನಾಯಕ ರಾಜ್ಯಸಭೆಯಲ್ಲಿ ಭಾರತದ ಆರ್ಥಿಕ ಸ್ಥಿತಿಯನ್ನ ಕೊಂಡಾಡಿದ್ರು. ಹಲವು ಸವಾಲುಗಳ ನಡುವೆ ಕೂಡ ಭಾರತ ಹಣದುಬ್ಬರವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದೆ ಅಂತ ಶ್ಲಾಘಿಸಿದ್ರು. ಕೇಂದ್ರ ಸರ್ಕಾರದ ಕ್ರಮಗಳಿಂದ ಭಾರತ ಹಣದುಬ್ಬರವನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆ. ಹಾಗಾಗಿ ವಿಶ್ವದ ಬಲಾಢ್ಯ ರಾಷ್ಟ್ರಗಳೇ ಆರ್ಥಿಕವಾಗಿ ತತ್ತರಿಸ್ತಿರೋ ಸಮಯದಲ್ಲಿ ಭಾರತದ ಆರ್ಥಿಕತೆ ಮಾತ್ರ ಸುರಕ್ಷಿತವಾಗಿದೆ.
ಜೊತೆಗೆ ಭಾರತದ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆತಿರುವ ಎಕಾನಮಿಗಳಲ್ಲಿ ಒಂದಾಗಿದೆ. ಇದನ್ನೇ ತಮ್ಮ ಭಾಷಣದಲ್ಲಿ HDD ಪ್ರಸ್ತಾಪಿಸಿದ್ರು. ಇನ್ನು ಭಾರತದ ಸಾಮಾನ್ಯ ಜನರ ಆರ್ಥಿಕ ಗಳಿಕೆ ಬಗ್ಗೆಯೂ ಕೂಡ HDD ಗಮನ ಸೆಳೆದ್ರು. ಭಾರತದ ನಾಗರಿಕರ ವರಮಾನ ಹೆಚ್ಚಾಗಿದೆ ಎಂದ ದೇವೇಗೌಡರು. ಉಳಿತಾಯ ಖರೀದಿ ಸಾಮರ್ಥ್ಯವು ಹೆಚ್ಚಾಗಿದೆ ಎಂದ HDD. ಯಾವುದೇ ದೇಶದ ಆರ್ಥಿಕತೆ ಉತ್ತಮವಾಗಿದೆ ಅಂದ್ರೆ ಅದರ ಲಾಭ ನೇರವಾಗಿ ಜನಸಾಮಾನ್ಯರ ಮೇಲಾಗುತ್ತೆ. ಜನಸಾಮಾನ್ಯರ ಕೊಂಡುಕೊಳ್ಳುವಿಕೆ ಸಾಮರ್ಥ್ಯ ಹಾಗೂ ದೇಶದ ಎಕಾನಮಿ ಎರಡೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡಿವೆ. ಇವೆರಡರಲ್ಲಿ ಯಾವುದರಲ್ಲಿ ಏರುಪೇರಾದರೂ ಕೂಡ ಅದು ಇನ್ನೊಂದರ ಮೇಲೆ ಪರಿಣಾಮ ಬೀರುತ್ತೆ. ಎರಡೂ ಕೂಡ ಉತ್ತಮವಾಗಿದ್ರೆ ಆ ದೇಶದ ಎಕಾನಮಿ ಕೂಡ ಉತ್ತಮವಾಗಿದೆ ಅಂತ ಅರ್ಥ. ಇದನ್ನೇ ತಮ್ಮ ಭಾಷಣದಲ್ಲಿ ದೇವೇಗೌಡರು ಪ್ರಸ್ತಾಪ ಮಾಡಿದ್ರು. As a result of the policies of the government, the income of the citizens has increased and the savings has grown and their purchasing power has also been improved. ಮೊದಲೇ ಹೇಳಿದಾಗೆ HDD ಅಂದ್ರೆ ತಮ್ಮ ನೇರ ಮಾತುಗಳಿಗೆ ಹೆಸರಾದವರು. ಯಾವುದನ್ನು ಸುಖ ಸುಮ್ಮನೆ ಹೊಗಳೋರಲ್ಲ ದೇವೇಗೌಡರು. ದೇವೇಗೌಡರು ಮಾತಾಡ್ತಾರೆ ಅಂದ್ರೆ ಅಲ್ಲೊಂದು ಗತ್ತಿರುತ್ತೆ. ಈಗ ಕೇಂದ್ರ ಸರ್ಕಾರದ ಕ್ರಮಗಳನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ ನಮ್ಮ ಮಾಜಿ ಪ್ರಧಾನಿ. ಭಾಷಣದಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ HDD ದೇವೇಗೌಡರು ಕೇಂದ್ರ ಸರ್ಕಾರದ ಕ್ರಮಗಳಿಂದ ಭಾರತದ ನಾಗರಿಕರ ವರಮಾನ ಹೆಚ್ಚಾಗಿದೆ, ಅದೇ ರೀತಿ ಉಳಿತಾಯವೂ ಹೆಚ್ಚಾಗಿದೆ. ಆ ಮೂಲಕ ಅವರ ಕೊಳ್ಳುವಿಕೆಯ ಶಕ್ತಿ ಕೂಡ ಸುಧಾರಿಸಿದೆ ಅಂದ್ರು. ಆ ಮೂಲಕ ಕೇಂದ್ರದ NDA ಸರ್ಕಾರದ ಆರ್ಥಿಕ ಕ್ರಮಗಳಿಗೆ ಫುಲ್ ಮಾರ್ಕ್ಸ್ ನೀಡಿದ್ರು. ಇನ್ನು ಪ್ರಧಾನಿ ಮೋದಿಗೂ ಕೂಡ ದೇವೇಗೌಡರು ಅಭಿನಂದನೆ ಸಲ್ಲಿಸಿದ್ರು. EU ಅಂಡ್ ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಪ್ರಸ್ತಾಪ. ಪ್ರಧಾನಿ ನರೇಂದ್ರ ಮೋದಿಗೆ ಶುಭಾಶಯ ತಿಳಿಸಿದ ದೇವೇಗೌಡರು. HDD ದೇವೇಗೌಡರು ತಮ್ಮ ಇಳಿ ವಯಸ್ಸಲ್ಲೂ ಕೂಡ ಚುರುಕಾಗಿರ್ತಾರೆ. ವಿಶ್ವದ ಆಗುಹೋಗುಗಳನ್ನ ಗಮನಿಸ್ತಾರೆ ಅನ್ನೋ ಮಾತಿದೆ. ಯಾವುದೇ ವಿಷಯದ ಬಗ್ಗೆ ಮಾತಾಡೋ ಮುನ್ನ ಅದರ ಬಗ್ಗೆ HDD ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ಮಾಹಿತಿ ಇಲ್ಲದೆ ದೇವೇಗೌಡರು ಯಾವುದನ್ನು ಮಾತಾಡಲ್ಲ ಅನ್ನೋ ಮಾತಿದೆ. ದೇವೇಗೌಡರ ಈ ಚಾಕಚಕ್ಯತೆ ರಾಜ್ಯಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿತು. ಇತ್ತೀಚೆಗೆ ಭಾರತ ಮಾಡಿಕೊಂಡ 2 ಮಹತ್ವದ ಒಪ್ಪಂದದ ಬಗ್ಗೆ ಪ್ರಸ್ತಾಪಿಸಿದ HDD ಪ್ರಧಾನಿ ಮೋದಿಯನ್ನ ಅಭಿನಂದಿಸಿದ್ರು. Sir, I congratulate the NDA government led by Mr. Narendra Modi ji on 2 remarkable trade deals that has achieved with the European Union and the United States of America. ಇತ್ತೀಚೆಗೆ ಭಾರತ 2 ಮಹತ್ವದ ವ್ಯಾಪಾರ ಒಪ್ಪಂದಗಳನ್ನ ಮಾಡಿಕೊಂಡಿತ್ತು. ಒಂದು ಯುರೋಪಿಯನ್ ಯೂನಿಯನ್ ಜೊತೆಗಾದ್ರೆ ಇನ್ನೊಂದು ಅಮೆರಿಕದ ಜೊತೆಗೆ. ಅಮೆರಿಕದ ಜೊತೆಗೆ ವ್ಯಾಪಾರ ವಿಷಯದಲ್ಲಿ ಸಂಘರ್ಷವಿದ್ರು ಕೆಲವೇ ದಿನಗಳ ಅಂತರದಲ್ಲಿ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕದ ಜೊತೆ ಭಾರತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿತ್ತು. EU ಜೊತೆಗಿನ ಒಪ್ಪಂದಕ್ಕೆ ಅಧಿಕೃತ ಸಹಿ ಬಿದ್ದಿದ್ರೆ ಅಮೆರಿಕ ಭಾರತದ ಮೇಲಿನ ತೆರಿಗೆಯನ್ನ 18%ಗೆ ಇಳಿಸಿದೆ. ಇದನ್ನ ಒಂದು ಐತಿಹಾಸಿಕ ಮೈಲುಗಲ್ಲು ಅಂತ ಬಣ್ಣಿಸಿದ ದೇವೇಗೌಡರು ಈ ಐತಿಹಾಸಿಕ ಸಾಧನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಹೇಳ್ತೀನಿ. ಈಗಾಗಲೇ ಈ ಬಗ್ಗೆ ಪ್ರಧಾನಿಗೆ ಪತ್ರ ಕೂಡ ಬರೆದಿದ್ದೇನೆ ಅಂದ್ರು. ಇನ್ನು ಮೋದಿ ಮೇಲೆ ವಾಗ್ದಾಳಿ ನಡೆಸಿದ್ದ ವಿಪಕ್ಷಗಳನ್ನ ಕೂಡ ತರಾಟೆಗೆ ತೆಗೆದುಕೊಂಡ್ರು. ಮೋದಿ ಮೇಲೆ ವಾಗ್ದಾಳಿ ಮಾಡ್ತಿದ್ದ ವಿಪಕ್ಷಗಳಿಗೆ ಕೌಂಟರ್. ಮೋದಿ ಮೌನವೇ ಒಂದು ಶಕ್ತಿಯಂತೆ ಎಂದ ದೇವೇಗೌಡರು. ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ನೇರ ನಿಷ್ಠುರ ಮಾತುಗಾರಿಕೆಗೆ ಹೆಸರು. ಇವರು ಸುಖ ಸುಮ್ಮನೆ ಯಾರನ್ನೂ ಕೂಡ ಹೊಗಳೋರಲ್ಲ. ಹಾಗೆ ಒಬ್ಬ ಪ್ರಾಮಾಣಿಕನ ಮೇಲೆ ಆಪಾದನೆ ಬರ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂರೋರು ಅಲ್ಲ HDD. ವಿಪಕ್ಷಗಳನ್ನ ಸಮರ್ಥವಾಗಿ ಬಾಯಿ ಮುಚ್ಚಿಸೋದ್ರಲ್ಲಿ HDD ದೇವೇಗೌಡರದ್ದು ಎತ್ತಿದ ಕೈ. ಇಷ್ಟು ದಿನ ಟ್ರಂಪ್ ತೆರಿಗೆಯ ಬಗ್ಗೆ ಪ್ರಧಾನಿ ಮೋದಿ ಮೌನವಾಗಿರುವುದನ್ನ ಲೋಕಸಭೆಯಲ್ಲಿ ವಿಪಕ್ಷಗಳು ಟೀಕಿಸ್ತಿದ್ರು. ಆದ್ರೀಗ ಭಾರತದ ರಾಜತಾಂತ್ರಿಕತೆಯ ಪರಿಣಾಮ ಅಮೆರಿಕ ಭಾರತದ ಮೇಲಿನ ಟ್ಯಾರಿಫ್ ಅನ್ನ ಇಳಿಸಿದೆ. ಇದನ್ನೇ ಉದಾಹರಣೆಯಾಗಿ ನೀಡಿದ HDD ವಿಪಕ್ಷಗಳಿಗೆ ಟಾಂಗ್ ಕೊಟ್ರು. Many opposition leaders were attacking Modi ji till recently for maintaining silence with regards to the President Trump, but they must have now realized that Modi ji's silence has greater power to accomplish things for the nation than all their words put together.
ತಮ್ಮ ವಾಗ್ಝರಿಗೆ ಹೆಸರಾದ ದೇವೇಗೌಡರು ಪ್ರಧಾನಿ ಮೋದಿಯನ್ನ ಟಾರ್ಗೆಟ್ ಮಾಡುತ್ತಿದ್ದ ವಿಪಕ್ಷಗಳ ಮೇಲೆ ಹರಿಹಾಯ್ದ್ರು. ವಿಪಕ್ಷಗಳಿಗೆ ತಮ್ಮ ಮಾತಿನಲ್ಲೇ ತಿವಿದ ಮಾಜಿ ಪ್ರಧಾನಿ ಇಷ್ಟು ದಿನ ಟ್ರಂಪ್ ಟ್ಯಾಕ್ಸ್ ಬಗ್ಗೆ ಪ್ರಧಾನಿ ಮೋದಿಯವರ ಮೌನವನ್ನ ವಿಪಕ್ಷಗಳು ಟೀಕಿಸ್ತಿದ್ರು, ಮೋದಿಯವರನ್ನ ಟಾರ್ಗೆಟ್ ಮಾಡ್ತಿದ್ರು. ಆದ್ರೆ ಈಗ ಭಾರತ ಅಮೆರಿಕ ಜೊತೆಯೂ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ. ಪ್ರಧಾನಿ ಮೋದಿಯವರ ಮೌನವೇ ಒಂದು ಶಕ್ತಿ ಅನ್ನೋದನ್ನ ಈಗಲಾದ್ರೂ ವಿಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕು. ಇನ್ಮೇಲಾದ್ರೂ ಕೂಡ ವಿಪಕ್ಷಗಳು ಮೋದಿಯವರ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಮೋದಿಯವರ ಮಾತುಗಳನ್ನ ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ಅಂದ್ರು ಮಾಜಿ ಪ್ರಧಾನಿ HDD. ಇನ್ನು ಭಾರತ ರೈತರ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ ಎಂದ್ರು. ಭಾರತ ಸರ್ಕಾರ ರೈತರ ವಿಷಯದಲ್ಲಿ ರಾಜಿಯಾಗಲ್ಲ. ರಾಜಿಯಾಗಿದ್ದಿದ್ರೆ ನಾನೇ ಸರ್ಕಾರವನ್ನ ಪ್ರಶ್ನಿಸ್ತಿದ್ದೆ ಎಂದ HDD. ಇನ್ನು ಅಮೆರಿಕ ಜೊತೆಗಿನ ಒಪ್ಪಂದದಲ್ಲಿ ಮೋದಿ ರಾಜಿಯಾಗಿದ್ದಾರೆ. ಕೃಷಿ ಮತ್ತು ಡೈರಿ ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವ ಮೂಲಕ ಭಾರತದ ರೈತರಿಗೆ ಮೋಸ ಮಾಡಿದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಿದ್ವು. ಆದ್ರೆ ಈ ಆರೋಪಕ್ಕೆ ಖಡಕ್ ತಿರುಗೇಟು ಕೊಟ್ಟ HDD, ಭಾರತ ಸರ್ಕಾರ ರೈತರ ವಿಷಯದಲ್ಲಿ ರಾಜಿಯಾಗಿಲ್ಲ. ನಾನು ಒಬ್ಬ ರೈತ, ಕಳೆದ 70 ವರ್ಷಗಳಿಂದ ರೈತರ ಸಮಸ್ಯೆಗಳ ಪರವಾಗಿ ಹೋರಾಡಿದ್ದೇನೆ. ಹಾಗಾಗಿ ಒಂದು ವೇಳೆ ಭಾರತ ಸರ್ಕಾರ ಡೈರಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡಿದ್ರೆ ಅದನ್ನ ವಿರೋಧಿಸೋ ಮೊದಲಿಗ ನಾನೇ ಆಗಿರ್ತಿದ್ದೆ ಅನ್ನೋ ಮೂಲಕ ವಿಪಕ್ಷಗಳ ಬಾಯಿ ಮುಚ್ಚಿಸಿದ್ರು. ಆ ಮೂಲಕ ಮೋದಿ ಸರ್ಕಾರದ ನಡೆಗೆ HDD ಫುಲ್ ಮಾರ್ಕ್ಸ್ ಕೊಟ್ರು. ರಾಜ್ಯಸಭೆಯಲ್ಲಿ ಖಡಕ್ ಭಾಷಣ ಮಾಡಿದ ದೇವೇಗೌಡರು ಮೋದಿ ಸರ್ಕಾರಕ್ಕೆ ಫುಲ್ ಮಾರ್ಕ್ಸ್ ಕೊಟ್ರು. ಜೊತೆಗೆ ವಿಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇನ್ನು ತಮ್ಮ ಭಾಷಣದ ಕೊನೆಯಲ್ಲಿ HD ದೇವೇಗೌಡರು ತುಂಬಾ ಭಾವುಕವಾಗಿ ಮಾತನಾಡಿದ್ರು. ತಮ್ಮ ಕರಾರುವಕ್ಕು ಭಾಷಣಕ್ಕೆ ಹೆಸರಾದ ಮಾಜಿ ಪ್ರಧಾನಿ HD ದೇವೇಗೌಡರು ರಾಜ್ಯಸಭೆಯಲ್ಲಿ ಭಾಷಣ ಮಾಡಿದ್ರು. ಆ ಮೂಲಕ 92ರ ಇಳಿ ವಯಸ್ಸಿನಲ್ಲೂ ತಮ್ಮ ವಾಗ್ಝರಿ ಕಮ್ಮಿಯಾಗಿಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ರು. ಆದರೆ ಭಾಷಣದ ಕೊನೆಯಲ್ಲಿ ತುಂಬಾ ಭಾವುಕವಾದ ದೇವೇಗೌಡರು ಇದೇ ತಮ್ಮ ಕೊನೆಯ ಭಾಷಣ ಅನ್ನೋ ರೀತಿ ಮಾತನಾಡಿದ್ರು. ಜೊತೆಗೆ ಕರ್ನಾಟಕದ ಹಿತ ಕಾಪಾಡಿ ಅಂತ ಮನವಿ ಮಾಡಿಕೊಂಡ್ರು. ದೇವೇಗೌಡರ ಆ ಭಾವುಕ ಕ್ಷಣಗಳು ಹೇಗಿದ್ವು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೇವೇಗೌಡರು HD ದೇವೇಗೌಡರು ಕರ್ನಾಟಕ ಕಂಡ ಅತ್ಯಂತ ಮುತ್ಸದ್ದಿ ರಾಜಕಾರಣಿಗಳಲ್ಲಿ ಒಬ್ರು. ಜೊತೆಗೆ ಭಾರತದ ಮಾಜಿ ಪ್ರಧಾನಿಗಳು. ಶಕ್ತಿ ಸೌಧದ ಒಳಗೆ ಸಮರ್ಥವಾಗಿ ಭಾಷಣ ಮಾಡೋಕೆ, ನಮ್ಮ ರಾಜ್ಯದ ಹಕ್ಕುಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಸಮರ್ಥವಾಗಿ ವಾದ ಮಾಡಬಲ್ಲ ದೇವೇಗೌಡರಂತ ನಾಯಕ ಮತ್ತೊಬ್ಬರಿಲ್ಲ ಅನ್ನಬಹುದು. ಇಂತಹ ದೇವೇಗೌಡರು ರಾಜ್ಯಸಭೆಯಲ್ಲಿ ಗಮನಾರ್ಹ ಭಾಷಣ ಮಾಡಿದ್ದಾರೆ. ಭಾರತದ ಆರ್ಥಿಕತೆ ಉತ್ತಮವಾಗಿದೆ ಅನ್ನೋದ್ರಿಂದ ತಮ್ಮ ಮಾತು ಆರಂಭಿಸಿದ HDD ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ಅವರ ಕ್ರಮಗಳನ್ನ ಶ್ಲಾಘಿಸಿದ್ರು. ಜೊತೆಗೆ ಪ್ರಧಾನಿ ವಿರುದ್ಧ ಆರೋಪ ಮಾಡ್ತಿದ್ದ ವಿಪಕ್ಷಗಳಿಗೆ ಟಾಂಗ್ ಕೊಟ್ರು. ಜೊತೆಗೆ ಪ್ರಧಾನಿ ಮೋದಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಪ್ರಧಾನಿ ಮೋದಿ ಒಬ್ಬ ದೇಶಭಕ್ತ ಎಂದ HD ದೇವೇಗೌಡರು. ದೇಶದ ಪ್ರಗತಿಗೆ ಮೋದಿ ಶಕ್ತಿ ಮೀರಿ ಶ್ರಮಿಸುತ್ತಿದ್ದಾರೆಂದ HDD. ದೇವೇಗೌಡರು ಒಬ್ಬ ವ್ಯಕ್ತಿಯ ಹಿನ್ನೆಲೆ ಗೊತ್ತಿಲ್ಲದೆ ಅವರ ಬಗ್ಗೆ ಹೊಗಳೋದಿಲ್ಲ. ಆತನ ಸಾಮರ್ಥ್ಯದ ಬಗ್ಗೆ ಅರಿವಿಲ್ಲದೆ ಏನನ್ನೂ ಮಾತಾಡೋರಲ್ಲ ನಮ್ಮ ದೊಡ್ಡಗೌಡರು. ಯಾರ ಬಗ್ಗೆಯೇ ಆಗಲಿ ಮಾತಾಡೋ ಮುಂಚೆ ಆ ವ್ಯಕ್ತಿಯ ಬಗ್ಗೆ ಪೂರ್ವಾಪರಗಳನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿರ್ತಾರೆ HD ದೇವೇಗೌಡರು. ಹಾಗಾಗಿ ದೇವೇಗೌಡರು ಯಾರ ಬಗ್ಗೆ ಆದರೂ ಕೂಡ ಮಾತಾಡ್ತಾರೆ ಅಂದ್ರೆ ಇಡೀ ಸದನ ಕಿವಿಗೊಟ್ಟು ಕೇಳುತ್ತೆ. ಇಂತಹ HD ದೇವೇಗೌಡರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ. ನರೇಂದ್ರ ಮೋದಿ ಒಬ್ಬ ದೇಶಭಕ್ತ ಹೊಂದಿದ್ದಾರೆ ನಮ್ಮ ದೊಡ್ಡಗೌಡರು. Sir, please do not forget, Modi ji is a patriot. Don't forget that. He is very much working hard to see that this country economy is achieved
in 2045, all over the world, India should become one of the pioneers. So for the economic achievement is concerned, that is what is Modi ji is working so hard, which I have to congratulate. ಭಾರತದ ಪ್ರಧಾನಿಯನ್ನ ಹಾಡಿ ಹೊಗಳಿದ ದೇವೇಗೌಡರು ನರೇಂದ್ರ ಮೋದಿ ಅವರನ್ನ ಒಬ್ಬ ಅಪ್ರತಿಮ ದೇಶಭಕ್ತ ಅಂತ ಕರೆದ್ರು. ಪ್ರಧಾನಿ ಮೋದಿಯ ಗುಣಗಾನ ಮಾಡಿದ HDD ಭಾರತ ಆರ್ಥಿಕವಾಗಿ ಬಲಾಢ್ಯವಾಗಬೇಕು ಅಂತ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಭಾರತ ವಿಶ್ವದ ಬಲಾಢ್ಯ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಬೇಕು. ಆ ಮೂಲಕ 2047ರ ಹೊತ್ತಿಗೆ ಭಾರತ ವಿಶ್ವದ ಅಭಿವೃದ್ಧಿ ಹೊಂದಿದ ಎಕಾನಮಿ ಆಗಬೇಕು ಅಂತ ಮೋದಿ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ. ಅವರ ಈ ಪ್ರಾಮಾಣಿಕ ಪ್ರಯತ್ನ ನನಗೆ ಕಾಣಿಸ್ತಿದೆ. ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ತಾನು ಪ್ರಧಾನಿ ಮೋದಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಅಂದ್ರು. ಜೊತೆಗೆ ಭಾರತದ ಮಾಜಿ ಪ್ರಧಾನಿ ಬಗ್ಗೆಯೂ ಕೂಡ ದೇವೇಗೌಡರು ಮಾತಾಡಿದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಕೂಡ ಒಬ್ಬ ದೇಶಭಕ್ತರಾಗಿದ್ರು. ಮಾಜಿ ಪ್ರಧಾನಿಯ ಬಗ್ಗೆಯೂ ಗುಣಗಾನ ಮಾಡಿದ HDD. ತಮ್ಮ ನೇರ ಮಾತಿಗೆ ಹೆಸರಾದ ದೇವೇಗೌಡರು ಯಾರ ಬಗ್ಗೆಯೂ ಕೂಡ ಪೂರ್ವಾಗ್ರಹ ಇಟ್ಕೊಳ್ಳೋದಿಲ್ಲ. ಒಬ್ಬ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡಿದ್ರೆ ಪಕ್ಷ ಭೇದ, ಸೈದ್ಧಾಂತಿಕ ವಿರೋಧ ಏನನ್ನೂ ನೋಡದೆ ಆ ಕೆಲಸವನ್ನ ಮುಕ್ತವಾಗಿ ಹೊಗಳೋ ಕೆಲಸ ಮಾಡ್ತಾರೆ. ಅದೇ ರೀತಿ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಬಗ್ಗೆಯೂ ಭಾಷಣದಲ್ಲಿ ಪ್ರಸ್ತಾಪಿಸಿದ HDD ಮನಮೋಹನ್ ಸಿಂಗ್ ಬಗ್ಗೆಯೂ ಧನಾತ್ಮಕವಾಗಿ ಮಾತನಾಡಿದ್ರು. Sir, when the Prime Minister, when Manmohan Singh went to US and made the nuclear deal, we trusted him because he was a patriot. There was some incident when Junior Bush was there. What has happened? I don't want to go to that. But we will accept Manmohan Singh is one of the patriots. Whatever that has happened at that time. ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಪರಮಾಣು ಒಪ್ಪಂದಕ್ಕಾಗಿ ಅಮೆರಿಕಾಗೆ ತೆರಳಿದ ಸಂದರ್ಭವನ್ನ HDD ನೆನಪಿಸಿಕೊಂಡರು. ನ್ಯೂಕ್ಲಿಯರ್ ಒಪ್ಪಂದಕ್ಕಾಗಿ ಡಾಕ್ಟರ್ ಸಿಂಗ್ ಅಮೆರಿಕಾಗೆ ತೆರಳಿದ್ದ ಸಂದರ್ಭ ಅಲ್ಲಿ ಕೆಲವು ಘಟನೆಗಳಾದವು. ಆದರೆ ಅವೆಲ್ಲವನ್ನು ನಾನು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಮನಮೋಹನ್ ಸಿಂಗ್ ಒಬ್ಬ ದೇಶಭಕ್ತರೇ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂದ್ರು. ಇನ್ನು ಕರ್ನಾಟಕದ ನೀರಿನ ಸಮಸ್ಯೆಗಳ ಬಗ್ಗೆಯೂ ಕೂಡ HDD ಗಮನ ಸೆಳೆದ್ರು. ಕರ್ನಾಟಕದ ನೀರಿನ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ ಗೌಡ್ರು. ಕಾವೇರಿ ವಿವಾದದ ವಿಷಯವನ್ನ ಪ್ರಸ್ತಾಪಿಸಿದ ದೇವೇಗೌಡರು. ರಾಜ್ಯದ ನೆಲ ಜಲದ ವಿಷಯ ಬಂದಾಗ ದೇವೇಗೌಡರಷ್ಟು ಸಮರ್ಥವಾಗಿ ಸದನದಲ್ಲಿ ಅಬ್ಬರಿಸುವ ನಾಯಕ ಮತ್ತೊಬ್ಬ ಇಲ್ಲ. ಹಲವು ದಶಕಗಳಿಂದ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಬ್ಬರದ ಭಾಷಣ ಮಾಡಿದ ಕೀರ್ತಿ ದೇವೇಗೌಡರಿಗೆ ಸಲ್ಲುತ್ತೆ. ಈಗಲೂ ಸಹ ರಾಜ್ಯಸಭೆಯಲ್ಲಿ ಮಾತನಾಡಿದ ದೊಡ್ಡಗೌಡರು ಕರ್ನಾಟಕದ ನೀರಿನ ಸಮಸ್ಯೆಗಳ ಬಗ್ಗೆ ಸದನದ ಗಮನ ಸೆಳೆಯುವ ಯತ್ನ ಮಾಡಿದ್ದಾರೆ. Sir, drinking water is a major problem. Sir, we're all human beings. Rain given water. Sir, Karnataka people, on one side, Tamil Nadu, on the other side, Andhra Pradesh, on the other side, Goa. We don't know, sir. I am struggling from last 65 years. I moved a resolution in the assembly and passed a resolution unanimously. I was an independent member on what has happened about the Kaveri dispute. ರಾಜ್ಯದ ಜಲ ವಿವಾದದ ಬಗ್ಗೆ ಮಾತನಾಡಿದ HDD ನಾವೆಲ್ಲರೂ ಮನುಷ್ಯರು, ಕುಡಿಯೋ ನೀರು ಅತ್ಯಗತ್ಯವಾಗಿದೆ. ಕರ್ನಾಟಕ ಒಂದ್ ಕಡೆ ತಮಿಳುನಾಡು, ಇನ್ನೊಂದ್ ಕಡೆ ಆಂಧ್ರ, ಮತ್ತೊಂದೆಡೆ ಗೋವಾದ ಜೊತೆ ಗಡಿ ಹಂಚಿಕೊಂಡಿದೆ. ಇವೆಲ್ಲ ರಾಜ್ಯಗಳಿಗೆ ಬೇಕಾದಂತೆ ನಮಗೂ ಕೂಡ ಕುಡಿಯೋ ನೀರಿನ ಅಗತ್ಯ ಇದೆ. ರಾಜ್ಯದ ಜಲ ವಿವಾದದ ಬಗ್ಗೆ ನಾನು ಕಳೆದ 65 ವರ್ಷಗಳಿಂದ ಹೋರಾಡ್ತಿದ್ದೇನೆ. ಕಾವೇರಿ ವಿವಾದದ ಸಮಯದಲ್ಲಿ ನಾನೊಬ್ಬ ಇಂಡಿಪೆಂಡೆಂಟ್ ಸದಸ್ಯನಾಗಿ ಸದನದಲ್ಲಿ ಏಕಾಂಗಿಯಾಗಿ ಈ ಬಗ್ಗೆ ರೆಸಲ್ಯೂಷನ್ ಪಾಸ್ ಮಾಡಿಸಿದ್ದೇನೆ ಅಂದ್ರು ಹಿರಿಯ ನಾಯಕ HDD. ಆದ್ರೆ ಭಾಷಣದ ಕೊನೆಗೆ ಭಾವುಕವೂ ಆದ್ರೂ ಮಾಜಿ ಪ್ರಧಾನಿ.
ಭಾಷಣದ ಕೊನೆಯಲ್ಲಿ ಭಾವುಕರಾದ ಮಾಜಿ ಪ್ರಧಾನಿ. ಕರ್ನಾಟಕದ ಹಿತ ಕಾಪಾಡಿ ಎಂದು ಸದಸ್ಯರಲ್ಲಿ ಮನವಿ. Sir, today is the fag end of my life. Fag end. I don't want to talk anything because the election is there. The election is there. I know that. I don't want to talk on this issue. I only appealed to this August House. I only appealed whether I will be here or not. My term may be over by another 1 month. Please, take care of Karnataka. ಇನ್ನು ತಮ್ಮ ಭಾಷಣದ ಕೊನೆಯಲ್ಲಿ ಭಾವುಕರಾದ ಮಾಜಿ ಪ್ರಧಾನಿ ದೇವೇಗೌಡರು ಇದೇ ತಮ್ಮ ಕೊನೆಯ ಭಾಷಣ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಬಹಳ ಭಾವುಕರಾಗಿ ಈ ಬಗ್ಗೆ ಮಾತನಾಡಿದ HDD, ನಾನು ಇನ್ನು ಎಷ್ಟು ಸಮಯ ಇಲ್ಲಿರ್ತೀನೋ ಗೊತ್ತಿಲ್ಲ, ಆದರೆ ನೀವೆಲ್ಲ ಬಹಳ ಸಮರ್ಥರಿದ್ದೀರಿ. ನಾನು ಈ ಸದನದಲ್ಲಿ ಇದ್ರೂ ಇಲ್ಲದೆ ಹೋದ್ರೂ ಕೂಡ ದಯವಿಟ್ಟು ಕರ್ನಾಟಕದ ಹಿತ ಕಾಪಾಡಿ ಅಂತ ರಾಜ್ಯಸಭೆಯ ಸದಸ್ಯರಲ್ಲಿ ಮನವಿ ಮಾಡಿದ್ರು. ಆ ಮೂಲಕ ಎಂತಹ ಸಮಯದಲ್ಲೂ ಕೂಡ ಕರ್ನಾಟಕದ ಹಿತ ತನಗೆ ಮುಖ್ಯ ಅನ್ನೋದನ್ನ ದೇಶಕ್ಕೆ ಸಾರಿ ಸಾರಿ ಹೇಳಿದ್ರು. ಆದರೆ ಕೆಲ ಸಮಯದಲ್ಲಿ ಭಾವುಕರಾಗೋ ದೇವೇಗೌಡರು ಅಗತ್ಯ ಬಿದ್ದರೆ ಅಬ್ಬರಿಸ್ತಾರೆ ಅನ್ನೋದು ಇತ್ತೀಚೆಗೆ ಹಾಸನ ಸಮಾವೇಶದಲ್ಲಿ ಮತ್ತೊಮ್ಮೆ ಸಾಬೀತಾಗಿತ್ತು. ನಾನು ಪ್ರಧಾನಿಯಾಗಿದ್ದಾಗ ಯಾವ ರಾಜ್ಯಕ್ಕೂ ಅನ್ಯಾಯವಾಗಿಲ್ಲ. ಹಾಸನ ಸಮಾವೇಶದಲ್ಲಿ ಅಬ್ಬರಿಸಿದ್ದ ಮಾಜಿ ಪ್ರಧಾನಿ. They started making, whether I should say noise is unparliamentary, I don't know, but making lot of the attack. I can only say by that much. Sir, they started saying that Modi ji has compromised the farmers' interest. I have worked for the farmers for more than 70 years. I myself is a farmer. If the NDA government has compromised on agriculture, ದೇವೇಗೌಡರು ಇರೋದೇ ಹಾಗೆ. ಕೆಲ ಸಂದರ್ಭಗಳಲ್ಲಿ ಭಾವುಕರಾಗ್ತಾರೆ, ಅಗತ್ಯ ಬಿದ್ದರೆ ಹುಲಿಯಂತೆ ಗರ್ಜಿಸ್ತಾರೆ. ಇದು ಇತ್ತೀಚೆಗೆ ಹಾಸನದಲ್ಲಿ ನಡೆದ JDS ಸಮಾವೇಶದಲ್ಲೂ ಕೂಡ ಸಾಬೀತಾಗಿತ್ತು. ಹಾಸನ ಸಮಾವೇಶದಲ್ಲಿ ಅಬ್ಬರದ ಭಾಷಣ ಮಾಡಿದ ದೇವೇಗೌಡರು ಜನ ತಮಗೆ ನೀಡಿದ ಬೆಂಬಲವನ್ನು ನೆನಪಿಸಿಕೊಂಡಿದ್ರು. ನನ್ನ ರಾಜಕೀಯ ಬದುಕಿನಲ್ಲಿ ಯಾವತ್ತೂ ನೀವು ನನಗೆ ಬೆಂಬಲವಾಗಿ ನಿಂತಿದ್ದೀರಿ. ನಿಮ್ಮ ಬೆಂಬಲದಿಂದಲೇ ಒಬ್ಬ ರೈತನ ಮಗನಾದ ನಾನು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದೇನೆ. ಆದರೆ ನಾನು ಪ್ರಧಾನಿಯಾಗಿದ್ದ ಸಮಯದಲ್ಲಿ ದೇಶದ ಯಾವುದೇ ರಾಜ್ಯಕ್ಕೂ ಕೂಡ ಅನ್ಯಾಯವಾಗೋಕೆ ಬಿಟ್ಟಿಲ್ಲ ಅಂತ ಅಬ್ಬರಿಸಿದ್ರು. ಇಂಥ ದೇವೇಗೌಡರ ಬಾಯಲ್ಲಿ ಈಗ ಕೊನೆಯ ಭಾಷಣ ಅನ್ನೋ ರೀತಿಯ ಮಾತು ಬಂದಿದೆ. ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭೆಯ ಭಾಷಣ ಇಡೀ ದೇಶದ ಗಮನ ಸೆಳೆದಿದೆ. ದೇವೇಗೌಡರಿಗೆ ದೇವೇಗೌಡರೇ ಸಾಟಿ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇಂತಹ ಅಪರೂಪದ ನಾಯಕ ಮಾಜಿ ಪ್ರಧಾನಿ 100 ಕಾಲ ನಮ್ಮೊಂದಿಗೆ ಆರೋಗ್ಯವಾಗಿರಲಿ ಅಂತ ಆಶಿಸೋಣ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.